ಏ ಪ್ರಭಿ ಇವನೇನು ಮಾಡಬೇಡ ಬಿಟ್ಬಿಡ. ಪಾಪ ಇವ್ರ ತಾಯಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗೋರಂತೆ. ಇವನೊಬ್ಬನಾದ್ರೂ ಬದುಕಿರ್ಲಿ ಬಿಟ್ಬಿಡ. ಹೋಗ್ತಾರ ಇಲ್ಲಿಂದ. ತಿನ್ನಕ್ಕೆ ಏನಾದ್ರು ತಂದಿದ್ಯಾನ? ಬಿಸ್ಕೆಟ್ ಇದೆ ಕೊಡ್ಲಣ್ಣ? ಬಿಸ್ಕೆಟ್ ತಿನ್ನಕ್ಕೆ ನನ್ನ ನಾಯಿ ಅನ್ಕೊಂಡ ಇಲ್ವಾ? ಅನ್ಕೋ, ಪರವಾಗಿಲ್ಲ. ಬಿಸ್ಕೆಟ್ ತಂದಿರೋದ್ನ ಯಾವ್ದಾದ್ರು ನಾಯಿಗೆ ಹಾಕ್ಬಿಟ್ಟು ಮೂಳೆಗೆಳೆ ತಂದಿದ್ರೆ ನನಗೆ ಹಾಕೋ. ಅಣ್ಣ ಇದೆಲ್ಲ ಮುಗಿದ್ಮೇಲೆ ಒಟ್ಟಿಗೆ ಊಟ ಮಾಡೋಣ. ಏಯ್ ಸಪ್ಪೆ ಬೇಗ ಮುಚ್ಚು ಓಣ. ಬರೋ ಡೀಸೆಂಟ್ ಆಗಿರ್ಬೇಕು. ಪ್ರಭೇ ಬೆಳಿಗ್ಗೆ ಯಾರನ್ನ ಗೊಬ್ಬರ ಮಾಡ್ತಾ ಇದ್ದೀರಾ? ಹಳೆ ಕೇಸು. ಎಂತ ಪುಣ್ಯವಂತ್ರಪ್ಪ ನೀವು. ಫಿನಿಶಿಂಗ್ ಮಾಡ್ತೀರಾ, ಆಮೇಲೆ ಫಿನಿಶಿಂಗ್ ಕೊಡ್ತೀರಾ. ಎಲ್ಲಿ ನಿಮ್ಮ ಅಣ್ಣ? ಅಲ್ಲಿ. ಬರೋ ನೆಮ್ಮದಿಯಾಗಿರು. ನೀನು ಡೆಡ್ ಬಾಡಿಯಲ್ಲಿ ಕೈ ಕಾಲು ತಿಂತಾ ಇದೀರಲ್ಲ. ದೇವ್ರು ನಮಸ್ಕಾರ. ಚೆನ್ನಾಗಿದ್ದೀರಾ? ನೋಡ ಇನ್ನ ಬದುಕಿದ್ದೀನಿ. ಬಾರ ಊಟ ಮಾಡು. ಇಲ್ಲ, ಮಣ್ಣು ಮಾಡೋ ದಿವಸ ನಾನು ಉಪವಾಸ. ಇದೇನ ನೀವು ಎಲ್ಲ ಬಿಟ್ಬಿಡಿದೀನಿ ಅಂತ ಟಿವಿಲಿ ಪೇಪರ್ಲಿ ಹೇಳ್ಬಿಟ್ಟು ಸಮಾಜ ಸೇವೆ ಮಾಡ್ತೀನಿ ಅಂದ್ಬಿಟ್ಟು ಮತ್ತೆ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಏನ್ ಮಾಡ್ಲಿ ಸತ್ಯ, ನಾನು ಎಲ್ಲ ಬಿಟ್ಬಿಟ್ಟಿದ್ದೀನಿ. ಇದ್ಯಾವುದು ಹಳೆಯ ಕೇಸು, ಮತ್ತೆ ಓಪನ್ ಮಾಡ್ತೀನಿ ಅಂತ ಬಲಿಯಾಗ್ರಾಡ್ತಿದ್ದ. ಅದಕ್ಕೆ ಇಲ್ಲಿ ಎತ್ತಾಕೊಂಬಂದು ಮುಚ್ಚಾಕ್ತಾ ಇದ್ದೀವಿ. ಅಯ್ಯೋ, ನಾನು ಬಂದು ವಿಚಾರಣೆ ಮಾಡ್ಬಿಟ್ಟೆ. ಬರೀಲಿ ಅಣ್ಣ, ಇವ್ನು ಶಿವನಿಂಗು ಅಂತ ಹಿಂದಿಲ್ಲ ಮುಂದಿಲ್ಲ ಅನಾಥ, ಫುಡ್ಡು ಬೆಡ್ಡು ಯಾವುದೂ ಇಲ್ಲ ಅಣ್ಣ. ಅದೇನು ಹೇಳ್ತಾರಲ್ಲ ಅಣ್ಣ, ನಿಯತ್ತಲ್ಲಿ ನಾಯಿಗೆ ಚಾಲೆಂಜ್ ಮಾಡ್ತಾನೆ ಇವನು. ಹೂಣ್ಣ. ಇದೇನೋ ಸತ್ಯ, ಇವ್ನು ನೋಡಕ್ ಸತ್ತೋದ್ ನನ್ನ ನೆಂಟಿ ತಮ್ಮನ ತರನೇ ಇಲ್ವನ? ಏನ್ ಮಾಡ್ತೀಯಪ್ಪ? ಏನ್ ಬೇಕಾದ್ರು ಮಾಡ್ತೀನಣ್ಣ. ಹಂಗಾದ್ರೆ ನಾನು ಚುಚ್ಬಿಡ್ತೀಯಾ? ಮಗನ ಏನ್ ಹಂಗುರಾಯಿಸ್ತಾ ಇದ್ಯಾ? ಸತ್ಯ, ಯಾವನ ಮೆಂಟ್ಲು ಕರ್ಕೊಂಡ್ ಬಂದಿದ್ಯಲ್ಲ ಇಲ್ಲಿ. ಬಿಡೋಣ ಲೂಸ್ ನನ್ನ ಮಗನೇ. ಅವ್ನು ತಿಕ್ಕಲ್ ನನ್ನ ಮಗಣ. ನೀನು ಯಾರಿಗನ ತೋರಿಸ್ಬಿಟ್ಟು ಚುಚ್ಚು ಅಂದ್ರೆ ಚುಚ್ಚಿಬಿಡ್ತಾನೆ. ನಿನ್ನ ಹತ್ರ ಕ್ಲಾಯ್ಕು ಮಡಿಕೋ. ಸತ್ಯ, ಇವನ್ ಕೆಲಸ ಮಾಡ. ನಮ್ ಲೂಸ್ ಮಾದ ಅವನಲ್ಲ, ಅವನ ಹತ್ರ ಬಿಟ್ಟಿರೋ. ಏನಾದ್ರು ಕೆಲಸ ಇದ್ರೆ ಮಾಡಿಸ್ಕೋತೀನಿ. ಅಣ್ಣ, ಚೆಂಬು ಲೂಟ ಪಾತ್ರ ತಗೊಳಕ್ಕೆ 10,000 ಅಡ್ವಾನ್ಸ್. ನನ್ನ ಮಗ ನೀನು. ಏನ ನಿನ್ ಕತೆಲಿ? ರವಿ ದುಡ್ಡು ಕೊಡ ಇಲ್ಲಿ. ಎಷ್ಟಾಯ್ತಾ? 3,000 ಅಣ್ಣ. ತಗೊಳ ಅಣ್ಣ. ಇನ್ನೊಂದು 5,000 ಸದ್ಯಕ್ಕೆ ಇಷ್ಟು ಇಟ್ಕೊಳ್ಳಲ್ಲ, ಆಮೇಲೆ ನೋಡೋಣ. ಏನಣ್ಣ ನೀವು? ಲೈ ಸತ್ಯ, ಈಗ್ಲೂ ಸಿಕ್ದವ್ರಿಗೆಲ್ಲ ತಲೆ ತಿಂತಿರ್ತಂತಲ್ಲ. ಮೊನ್ನೆ ಪ್ರಭಿ ನಿನ್ ವಿಷಯ ಹೇಳ್ಕೊಂಡು ನಗ್ತಿದ್ದ. ನೀನೊಂದು ಕೆಲಸ ಮಾಡ, ಯಾವ್ದಾದ್ರು ಒಳ್ಳೆ ಡಾಕ್ಟರ್ಗೆ ನಿನ್ ತಲೆಯನ್ನು ತೋರಿಸು. ಅಣ್ಣ, ಅಮಾವಾಸ್ಯೆ ಪೂರ್ಣಮಿಗೆ ಮಾತ್ರ ಜಾಸ್ತಿ ಆಗುತ್ತೆ, ಇಲ್ದಿರ ನಾರ್ಮಲ್ ಮನ್ಸಣ. ನನ್ನ ಮಗ ನೀನು. ಬಂದಿದ್ ಕೆಲಸ ಆಯ್ತಲ್ಲ. ರೈಟ್ ಹೇಳು. ಪೆಟ್ರೋಲ್ ಅಲ್ಲ ಬರ್ತೀರಿ. ಸೊಪ್ಪು ಕೊಡು, 1 ಲೋರೆ ಸೊಪ್ಪು. ಅದ್ಯಾಕ ನಂಗುರಾಯಿಸ್ತೀಯಾ? ಅಣ್ಣ ಇಲ್ಲ ಅಂತಿದ್ರೆ ಇಲ್ಲೇ ಊತಾಕ್ ಬರ್ತಾ ಇದ್ದೆ. ಸರಿಯಾಗಿ ಕೊಟ್ಟನಲ್ಲೋ, ಮಕಾಮತಿ ಎಲ್ಲ ಊದಿಸ್ಬಿಟ್ಟ. ಇಷ್ಟೊತ್ತಿಗೆ ನೀನ್ ಮೇಲ್ಕೋಗ್ಬಿಟ್ಟಿರ್ತಿ ಅಂದ್ಕೊಂಡಿದ್ದೆ. ಮಮ್ಮ, ನನ್ಗೊಂದು ಬೇಕಷ್ಟೇ. ಎಷ್ಟು ಕೊಡ್ತೀಯಾ? ಕರ್ಕೊಂಬತ್ತೀನಿ. ಎಷ್ಟಾದ್ರೂ ರೆಡಿ ಮಾಮ, ತಗೋ. 7, 9, 12. ಅಯ್ಯೋ ಹೋಗೋಣ, ನಂಗೆ 12 ಮೇಲೆ ಲೆಕ್ಕನೇ ಬರೋದಿಲ್ಲ ಅಂತದೆ. ಎಷ್ಟದಣ್ಣ ಇದ್ರಾಗ? ಆ ಹುಡುಗಿಗೆ ಪರೀಕ್ಷೆಗೆ ಎಷ್ಟು ದುಡ್ಡು ಬೇಕೋ ಅಷ್ಟಿದೆ, ತೊಂಡೋಗ್ ಕೂಡ. ಅಣ್ಣ, ಕೆಲಸ ಇವತ್ತಿಂದಾನೆ ಶುರು ಮಾಡ್ಬಿಡೋದಾ? ಫಸ್ಟ್ ದುಡ್ಡು ತೊಗೊಂಡೋಗ್ ಕೊಡ. ಆಮೇಲೆ ನಾನು ಕೆಲಸ ಹೇಳ್ತೀನಿ. ಕುಡ್ಕತ್ತೀಯ? ಒಂದು 2 ರೂಪಾಯಿ ಹಾಕ್ರ. ಬೇಡಪ್ಪೋ, ನಂಗೆ ಅದೆಲ್ಲ ಅಭ್ಯಾಸ ಇಲ್ಲ ಅಣ್ಣ. ಹೆಂಗೋ ಈ ಹುಡುಗಿ ಆಗ್ಲೊತ್ತು ಅಲ್ಲಿ ಇಲ್ಲಿ ಓದ್ಕೊಂಡು ಕಾಲ ಕಳೀತದೆ. ರಾತ್ರಿ ಹೊತ್ತು ಪ್ರಾಣ ಓದಂಗ ಆಯ್ತದೆ ಕಣಣ್ಣ. ಹೆಂಗಾರ ಮಾಡಿ ನೀನ್ ದಮ್ಮಯ್ಯ ಅಂತೀನಿ, ಒಂದ್ ಸಣ್ಣ ಗೂಡಂತ ಮಾಡ್ಕೊಡೋಣ. ಇಲ್ಲ ಅನ್ಬೇಡಣ. ಮಾಡೋಣ ನಡೆ, ಹೋಗೋಣ.